ಹೆಲೋ ನನ್ನ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಶಿವರಾತ್ರಿ ಹಬ್ಬ ಬಂತು. ಮನ ದೇವಸ್ಥಾನ ಇಡೀ ಊರಲ್ಲೆಲ್ಲ ಸಂಭ್ರಮವನ್ನು ತರುತ್ತೆ. ಶಿವನ ಆರಾಧನೆ ಮಾಡದವರೇ ಇಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಶಿವನನ್ನು ಆರಾಧಿಸ್ತಾರೆ. ದೇವಸ್ಥಾನಗಳಲ್ಲಂತೂ ಅದ್ಧೂರಿಯಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ, ಜಾಗರಣೆ ನಡೆಯುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಸಹ ಶಿವರಾತ್ರಿ ಹಬ್ಬ ಆಚರಣೆ ಮಾಡಿದ್ವಿ. ಮೊದಲನೇ ದಿನ ನಾವೆಲ್ಲ ಉಪವಾಸ ಇದ್ಬಿಟ್ಟು ಪೂಜೆ ಮಾಡ್ತೀವಿ. ಉಪವಾಸ ಅಂದರೆ ಏನು ತಗೊಳ್ಳಲ್ಲ, ಯಾವುದೇ ರೀತಿ ಬೇಯಿಸಿದ ಕರಿದ ಯಾವುದೇ ಆಹಾರ ತಗೊಳ್ಳಲ್ಲ. ಪಾನಕ ಕೋಸಂಬರಿ ಮಾಡಿಬಿಟ್ಟು ಎಡೆ ಕೊಡ್ತೀವಿ. ಮಧ್ಯದಲ್ಲಿ ಸ್ವಲ್ಪ ಹಣ್ಣನ್ನು ತಿಂತೀವಿ. ಮಾರನೇ ದಿನ ಅವನಿಗೆ ಸಿಹಿ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿ ಊಟ ಮಾಡ್ತೀವಿ. ಅದೇ ರೀತಿ ದೇವಸ್ಥಾನಗಳಲ್ಲೂ ಸಹ ಅದ್ಧೂರಿಯಾಗಿ ಪೂಜೆ ಪುನಸ್ಕಾರಗಳು ನಡೀತು, ಹೋಮಗಳು ನಡೀತು, ಅಭಿಷೇಕಗಳು ನಡೀತು. ಶಿವನಿಗೆ ಅಭಿಷೇಕನೇ ಅವನಿಗೆ ಪೂಜೆ ಜಾಸ್ತಿ. ಕ್ಷೀರಾಭಿಷೇಕ, ಜಲಾಭಿಷೇಕನೇ ಜಾಸ್ತಿ. ಅವನಿಗೆ ಶಿವನ ತಲೆ ಮೇಲೆ ನಾವು ನೀರು ಹಾಕಿದಷ್ಟು ಅವನಿಗೆ ಸಂತೋಷ ಜಾಸ್ತಿ ಅಂತೆ. ಹಾಗಾಗಿ ಅಭಿಷೇಕ ಜಾಸ್ತಿ ಶಿವನ ಪೂಜೆಯಲ್ಲಿ. ಸ್ನೇಹಿತರೆ, ಈ ಶಿವರಾತ್ರಿನಲ್ಲಿ ನನಗೂ ತುಂಬ ಸಂತೋಷ ಆಯಿತು. ಕಾರಣ ಹೇಳಲ್ಲ, ನಾನು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಲ್ವ. ಎಷ್ಟೋ ಜನ ಅಲ್ಲಿ ಮತ್ತೆ ನಾವು ಮುಂದಿನ ಕುಂಭಮೇಳ ಸಮಯದಲ್ಲಿ ಇರಲ್ಲ ನಾವು ಅಂತೇಳಿ ಕೆಲವರು ಹೋದರೆ, ಕೆಲವರು ಪುಣ್ಯ ಬರುತ್ತೆ ಅಲ್ಲಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ನಮಗೆ ಪುಣ್ಯ ಲಭಿಸುತ್ತೆ ಅಂತ ಹೋದರು. ಆದರೆ ನನಗೊಂದು ಬೇಜಾರಿತ್ತು, ನಾನು ಹೋಗೋಕ್ಕಾಗಲಿಲ್ಲ. ಹೋಗುವಂಥ ಒಂದು ಮನಸ್ಸು ಬಹಳ ಇತ್ತು, ಹೋಗಬೇಕು ನೋಡಬೇಕು ಅಂತ. ಬಟ್ ಪರಿಸ್ಥಿತಿ ಹೋಗಂಗಿರಲಿಲ್ಲ, ಹೋಗೋಕ್ಕಾಗಲ್ಲ. ಆಲ್ಮೋಸ್ಟ್ ನಾನು ಅಂದ್ಕೊಂಡೆ ನಾನು ನತದೃಷ್ಟೆ, ನಾನು ಅಲ್ಲಿ ಕುಂಭಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥ ಯೋಗ ನನಗಿಲ್ಲ ಅಂಥೇಳಿ ಬಹಳ ಬೇಜಾರಾಗಿತ್ತು. ಆದರೆ ಸ್ನೇಹಿತರೆ, ಈ ವರ್ಷ ಶಿವರಾತ್ರಿನಲ್ಲಿ ನನಗೆ ಮಹಾಕುಂಭಮೇಳದಿಂದ ತ್ರಿವೇಣಿ ಸಂಗಮದ ಜಲ ಬಂದಿದೆ, ಪ್ರಸಾದ ಬಂದಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಪ್ರಯಾಗ್ರಾಜ್ಗೆ ಹೋದಂಥವರು ನನಗಾಗಿ ಈ ತ್ರಿವೇಣಿ ಸಂಗಮದ ಜಲ, ಪರಿಶುದ್ಧವಾದ ಜಲ ಮತ್ತು ಗಂಗಾ ಜಲ ಅಷ್ಟನ್ನು ತಂದಿದ್ದಾರೆ. ಕೆಲವ್ರು ಹೇಳ್ತಾರೆ ಸ್ನಾನ ಮಾಡಿ ಮಾಡಿ ಕೊಳಕಾಗ್ಬಿಟ್ಟಿದೆಯಂತೆ ಅಂತ. ಇಲ್ಲ ಅಂತೆ ಫ್ರೆಂಡ್ಸ್, ನೋಡಿದವ್ರು ಹೇಳ್ತಾ ಇದ್ದಾರೆ ಸದಾ ಕ್ಲೀನ್ ಮಾಡೋರು ರೆಡಿ ಇರ್ತಾರಂತೆ. ಜೊತೆಗೆ ಈ ಜಲ ಎಲ್ಲಿ ಅಂದರೆ 3 ನದಿಗಳು ಒಂದಕ್ಕೊಂದು ಅಪ್ಪಳಿಸಿದಾಗ ಮೇಲೆ ನೀರು ಚಿಮ್ಮುತ್ತೆ. ಆ ಚಿಮ್ಮಿದಂತಹ ನೀರನ್ನು ನನಗೆ ತಂದು ಕೊಟ್ಟಿರೋದು. ಇದು ಕೆಳಗಡೆ ಹರಿತಾ ಇದ್ದಿದ್ದಂತಲ್ಲ, 3 ಸಂಗಮ ಆಗ್ಬಿಟ್ಟು ಹರಿದಿದ್ದ ನೀರಲ್ಲ, 3 ನದಿಗಳು ಒಂದಕ್ಕೊಂದು ಸೇರುವಾಗ ಅಲೆಗಳು ಅಪ್ಪಳಿಸಿ ಮೇಲೆ ನೀರು ಚಿಮ್ಮುತ್ತಲ್ಲ, ಆ ಚಿಮ್ಮಿದಂಥ ನೀರನ್ನು ಹಿಡ್ಕೊಂಡು ಬಂದಿದ್ದು. ನನಗೆ ಯಾರು ಕೊಟ್ಟರು ಗೊತ್ತಾ? ನನ್ನ ಯೂಟ್ಯೂಬ್ ಗೆಳತಿ ವೀಣಾ ವ್ಲಾಗ್ ಮಾಡ್ತಾ ಇದ್ರಲ್ವ, ವೀಣಾ ಪ್ರಸಾದ್ ಚಾನಲ್ ಇತ್ತಲ್ಲ ವೀಣಕ್ಕ, ಅವರು ನನಗೆ ಫಸ್ಟ್ ಬಾಟ್ಲು ಗಂಗೋದಕ ಅಂತ ಇದೆಯಲ್ಲ, ಆ ಫಸ್ಟ್ ಬಾಟ್ಲು ಅವ್ರು ನನಗಾಗಿ ತಂದುಕೊಟ್ರು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಅವ್ರು ತಂದುಕೊಟ್ಟಿದ ನಂತರ ಮತ್ತೆ 1-2 ದಿನ ಬಿಟ್ಟು ಇನ್ನೂ ಇಬ್ಬರು, ಅಂದರೆ ಒಂದು ನನ್ನ ಅಕ್ಕ ಭಾವ ಹೋಗಿದ್ರು, ಅವ್ರು ತಂದು ಕೊಟ್ಟಿದ್ದಾರೆ. ಇನ್ನು ಚಿಕ್ಕ ಬಾಟ್ಲಲ್ಲಿದೆಯಲ್ಲ, ಅದು ನಮ್ಮ ಎದುರುಗಡೆ ಮನೆ ಆಂಟಿ ಅವ್ರ ಮಗ ಹೋಗಿದ್ದ, ಅವ್ರು ತಂದು ಕೊಟ್ಟಿದ್ದಾರೆ. ಪ್ರಸಾದ ಇರೋದ್ರಿಂದ ಸ್ವಲ್ಪ ಇರುವೆಗಳು ಟೆಚ್ಚಾಗಿದೆ, ಅದಕ್ಕಷ್ಟೇ. ಸ್ವೀಟ್ ಪ್ರಸಾದ ಅಂತೇಳಿ. ಈ ಶಿವರಾತ್ರಿ ನನಗೆ ತುಂಬ ವಿಶೇಷವಾಗಿದ್ದು ಸ್ನೇಹಿತರೆ. ಯಾಕೆಂದರೆ ಗಂಗಾ ಜಲದ ಜೊತೆಗೆ ತ್ರಿವೇಣಿ ಸಂಗಮದ ಜಲ ಹಾಕಿ ನಾನು ಮನೆಯೆಲ್ಲ ಶುದ್ಧತೆ ಮಾಡಿದ್ದೀನಿ. ಮತ್ತು ನನ್ನ ಸ್ನಾನಕ್ಕೆ ಉಪಯೋಗಿಸಿದ್ದೀನಿ, ನನ್ನ ಮನೆಯ ಫ್ಯಾಮಿಲಿಯವರೆಲ್ರಿಗೂ ಸ್ನಾನಕ್ಕೆ ಉಪಯೋಗಿಸಿದ್ದಾರೆ. ಎಷ್ಟು ಸಂತೋಷ ಅದೆಲ್ಲ. ಥ್ಯಾಂಕ್ ಯು ಸೋ ಮಚ್ ವೀಣಕ್ಕ, ಅಕ್ಕ ಭಾವ, ಸುಧಾ ಆಂಟಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಎ ಲಾಟ್. ನೀವು ನನಗಾಗಿ ನೀವು ಈ ಜಲವನ್ನು, ಈ ಪವಿತ್ರವಾದ ತೀರ್ಥವನ್ನು ತಂದು ಕೊಟ್ಟಿದ್ದೀರಾ ಅಲ್ವಾ. ನಾನು ಎಷ್ಟು ನಿಮಗೆ ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ಫ್ರೆಂಡ್ಸ್, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಆ ಪರಶಿವನಲ್ಲಿ ನೀವು ಏನು ಬೇಡಿದ್ರೂ ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿ. ಇದಕ್ಕೆ ನಾನೇ ಉದಾಹರಣೆ ಸ್ನೇಹಿತರೆ. ಆ ಭಗವಂತ, ನಾನು ಅತಿ ಹೆಚ್ಚು ಪ್ರೀತಿಸುವಂತಹ, ಪೂಜಿಸುವಂತಹ, ಆರಾಧಿಸುವಂತಹ ದೈವ ಶಿವ. ನನ್ನ ಮನೆ ದೇವ ಕೂಡ ಶಿವ. ನಾನು ಆ ಭಗವಂತನಲ್ಲಿ ಬೇಡ್ಕೊಂಡೆ, ಭಗವಂತ ನನಗೆ ಕುಂಭಮೇಳಕ್ಕೆ ಹೋಗುವ ಭಾಗ್ಯ ಇಲ್ವಾ,
ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವ ಭಾಗ್ಯ ಇಲ್ವಾ? ಗಂಗಾಜಲನ ಅಟ್ಲೀಸ್ಟು ನನ್ನ ಕೈಯಲ್ಲಿ ಸ್ಪರ್ಶ ಮಾಡುವ ಭಾಗ್ಯ ಸಹ ಇಲ್ವಾ ಅಂತ ಹೇಳಿ ಆ ಭಗವಂತನಿಗೆ ನನ್ನ ಮೊರೆ ಕೇಳಿಸಿದೆ ಅನಿಸುತ್ತೆ. ಒಂದೊಂದಲ್ಲ ಮೂರು ಜನದಿಂದ ನನಗೆ ಪ್ರಸಾದ, ಗಂಗಾಜಲ, ತ್ರಿವೇಣಿ ಸಂಗಮದ ಜಲವನ್ನು ತರಿಸ್ಕೊಟ್ಟಿದ್ದಾರೆ. ಗ್ರೇಟ್ ಅಲ್ವಾ ನಾನು? ಭಗವಂತನಿಗೆ ನನ್ನ ಮೊರೆ ಕೇಳ್ತು ಅನಿಸುತ್ತೆ. ಅಂದರೆ ಈಗ ನನ್ನದೇ ಉದಾಹರಣೆ ತಗೊಳ್ಳಿ, ನಾವು ಆ ಶಿವನಿಗೆ ಒಂದು ಕೇಳಿದರೆ 3ರಷ್ಟು ಕೊಡ್ತಾನೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಪ್ರಯೋಗ ಅಲ್ಲ ಇದು, ಸಾಕ್ಷಿ ಅಲ್ಲ ಇದು, ಪ್ರತ್ಯಕ್ಷ. ಆ ಭಗವಂತನಿಗೆ, ಆ ಶಿವನಿಗೆ ನಾವು ಒಂದನ್ನು ಕೇಳಿದ್ರೆ, ಪರಿಶುದ್ಧ ಮನಸ್ಸಿಂದ ನಾವು ಒಂದನ್ನು ಕೇಳಿದ್ರೆ ಅವನು 3ರಷ್ಟು ಕೊಡ್ತಾನೆ ಅಂತ ಹೇಳಿ. ಹಾಗಾಗಿ ಒಳ್ಳೆಯದನ್ನೇ ಕೇಳೋಣ, ಒಳ್ಳೆಯದನ್ನೇ ಬಯಸೋಣ. ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ನನಗೆ ಈ ಶಿವರಾತ್ರಿ, ಈ 2025ರ ಶಿವರಾತ್ರಿ ನನಗೆ ಅತಿ ಹೆಚ್ಚು ಒಂದು ಸಂತೋಷದಾಯಕ, ಸಮಾಧಾನದಾಯಕ, ಏನೋ ಸಂತೃಪ್ತ ಭಾವನೆ. ನನಗೂ ಒಳ್ಳೆಯದಾಯಿತು ಅಂತ ಹೇಳಿ. ಅಂದರೆ ಪ್ರಯಾಗರಾಜಿಗೆ ನನ್ನ ಕನಸಿನ ಮಾತು ಬಿಡಿ. ನಾನು ಕುಂಭಮೇಳಕ್ಕೆ ಹೋಗೋದು, ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದು, ಆ ಜಲದಲ್ಲಿ ಸ್ನಾನ ಮಾಡೋದು ನನಗೆ ಕನಸಿನ ಮಾತು. ಯಾಕೆಂದರೆ ನಾನು ಯಾವುದೇ ದೂರದ ಊರುಗಳಿಗೆ ಹೋದಂಥವಳಲ್ಲ. ನಾನು ಸ್ವಲ್ಪ ಟೂರ್ಗಳು ಅಲ್ಲಿ ಇಲ್ಲಿ ಪ್ಲೇಸ್ಗಳು ನೋಡೋಕ್ಕೆ ಹೋಗೋದು ತುಂಬ ಕಡಿಮೆ. ಈಗ ಯೂಟ್ಯೂಬ್ ಮಾಡೋದ್ರಿಂದ ಅದು ಹಿಸ್ಟಾರಿಕಲ್ ಪ್ಲೇಸ್ಗಳನ್ನ ಆ ಥರ ಸ್ವಲ್ಪ ಕವರ್ ಮಾಡ್ತಾಯಿದ್ದೆ ಅಷ್ಟೇ. ಅದು ನಮ್ಮ ಸುತ್ತಮುತ್ತ ಮಾತ್ರ. ನನಗೇನೋ ಒಂಥರ ಸಂತೃಪ್ತಿ ಭಾವನೆ, ಪರಶಿವನ ಒಂದು ಕರುಣೆ ನನ್ನ ಮೇಲೆ ಸಿಕ್ತು ಅಂತ ಹೇಳಿ ಬಹಳ ಬಹಳ ಸಂತೋಷದಿಂದ ಈ ವಿಡಿಯೋನ ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಆ ಪರಶಿವನಲ್ಲಿ ಒಳ್ಳೆಯದನ್ನೇ ಬೇಡ್ಕೊಳ್ಳಿ. ನೀವು ಒಂದನ್ನೇ ಬೇಡಿದ್ರೆ 3ರಷ್ಟು ಕೊಡ್ತಾನೆ. ಹಾಗಾಗಿ ನಾನು ಬೇಡೋದಷ್ಟೇ, ನಾನು, ನನ್ನ ಕುಟುಂಬ, ನೀವು ಪ್ರತಿಯೊಬ್ಬರಿಗೂ ಭಗವಂತ ಒಳ್ಳೆಯದನ್ನೇ ಮಾಡು ಅಂತ ಕೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾನು ವಿಡಿಯೋದ ನೋಡಿದೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್.